ಕನ್ನಡ ಶಾಲೆಗಳು ಮುಂದಿನ ಪೀಳಿಗೆಗೆ ಮಾದರಿ ಶಾಲೆಗಳು ಆಗಬೇಕು ಅಂತ ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಈ ಅಭಿಯಾನ ನಡೆಸಿದರು. ಕನ್ನಡ ಶಾಲೆ ಉಳಿಸಿ ಅಭಿಯಾನಕ್ಕೆ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ವಿದ್ಯಾರ್ಥಿಗಳು ಸಂತಸ ವ್ಯಕ್ತಪಡಿಸಿದರು. ನಮ್ಮ ಮಾಡಬಾಳ ಗ್ರಾಮದಲ್ಲಿ ಇರುವಂತಹ ಹೈಸ್ಕೂಲ್ ಆದಂತಹ GHS ಮಾಡಬಾಳ ಹೈಸ್ಕೂಲ್ನಲ್ಲಿ ಏನಿತ್ತು ಅಂತಂದರೆ ತುಂಬ ದಿನಗಳಿಂದ ಪೇಂಟ್ ಇರಲಿಲ್ಲ. ಮಳೆ ಜಾಸ್ತಿ ಆಗಿರೋದ್ರಿಂದ ಎಲ್ಲ ಕಡೆಗೂ ಪಾಚಿಯಿಂದ ತುಂಬಿಕೊಂಡಿತ್ತು. ಆ ಸಂದರ್ಭದಲ್ಲಿ ನಾನು ಸರ್ ನಮ್ಮ ಶಾಲೆಗೆ ಬಂದು ಒಂಚೂರು ಸ್ವಲ್ಪ ಅದನ್ನು ನೋಡಲಿಕ್ಕೆ ಮಕ್ಕಳಿಗೆ ಖುಷಿ ಇರಬೇಕು, ಓದಲಿಕ್ಕೆ ಆಸಕ್ತಿ ಬರಬೇಕು, ಆ ರೀತಿಯಾದಂತಹ ಪರಿಸರವನ್ನು ಮಾಡಿಕೊಡಿ ಅಂತ ಕೇಳಿಕೊಂಡಾಗ ಅವರು ತನ್ನ ಸ್ವಯಂ ಸೇವಕರ ಸಂಘದ ಜೊತೆಗೆ ತನ್ನ ಎಲ್ಲ ಮಿತ್ರರ ಜೊತೆಗೆ ಬಂದರು. ನಮ್ಮ ಶಾಲೆಯನ್ನು ಅಂದಗೊಳಿಸಿದರು. ಹಾಗೂ ಚಿತ್ರಗಳ ಮೂಲಕವಾಗಿ ಮಕ್ಕಳಿಗೆ ಕನ್ನಡ ನಾಡಿನ ಬಗ್ಗೆ ಹಾಗೂ ಕನ್ನಡ ನಾಡಿನ ಅಭಿವೃದ್ಧಿಯನ್ನು ನಾವು ಹೇಗೆ ಮಾಡಬೇಕು ಅನ್ನೋದರ ಬಗ್ಗೆ ತಿಳಿಸಿ ಹೇಳುವುದರ ಮೂಲಕವಾಗಿ ಅಲ್ಲದೆ ಚಿತ್ರಗಳ ಮೂಲಕವಾಗಿ ಚಿತ್ರಗಳು ಮಾತನಾಡುತ್ತವೆ ಅನ್ನುವುದನ್ನು ತಿಳಿಸ್ಕೊಟ್ಟಿದ್ದಾರೆ. ಅಲ್ಲದೆ ಶಾಲೆಯನ್ನು ಸುಂದರವಾಗಿರಿಸಿ ಮತ್ತು ಮಕ್ಕಳನ್ನು ಕನ್ನಡ ಶಾಲೆಯತ್ತ ಸೆಳೆಯುವ ಪ್ರಯತ್ನವನ್ನು ಸಹ ಮಾಡಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ, ಶಿಕ್ಷಕರ ಪರವಾಗಿ ಹಾಗೂ ಊರಿನ ಪರವಾಗಿ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ತೆ. ಈಗ ಮಾಗಡಿ ಮಾಡಬಾಳ ಗ್ರಾಮದ ಒಂದು ಶಾಲೆಯನ್ನು ಇವತ್ತು ಒಂದು ಅಭಿಯಾನ ಮಾಡಲಿಕ್ಕೆ ನಾವು ಬಂದಿದ್ದೀವಿ. ಇಲ್ಲಿ ಶಾಲೆ ಬಂದು ಇಲ್ಲಿ ನಾವು ಹುಟ್ಟು ಬೆಳೆದಂಥ ಊರಿದು. ನಾನು ಮಾಗಡಿಯಲ್ಲಿ ತಿರುಮಲ ಗ್ರಾಮದಲ್ಲಿರುವಂಥದ್ದು. ಸೊ ಇಲ್ಲಿ ಈ ಶಾಲೆಯಲ್ಲಿ ನೋಡಿದಾಗ ಬಹಳ ಶಾಲೆ ವಾತಾವರಣ ಮತ್ತು ಇದೆಲ್ಲ ಹದಗೆಟ್ಟಿತ್ತು. ಇಲ್ಲಿ ಕರ್ನಾಟಕ ಸ್ವಯಂ ಸೇವಕರ ಸಂಘದ ಮುಖಾಂತರ ನಾನು ಇಲ್ಲಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೀನಿ. ತುಂಬ ಖುಷಿ ಆಗ್ತಿದೆ. ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಹುಟ್ಟಿ ಬೆಳೆದಂಥ ಊರಲ್ಲಿ ನಮ್ಮ ಕನ್ನಡ ಶಾಲೆಗಳು ಉಳಿದ್ರೆ ಮಾತ್ರ ಕನ್ನಡ ಉಳಿಯುತ್ತೆ ಅನ್ನೋ ಒಂದು ಇದರಿಂದ ಆ ಒಂದು ಉದ್ದೇಶ ಇಟ್ಕೊಂಡು ಸೊ ಈ ಒಂದು ಶಾಲೆ ಅಭಿಯಾನಕ್ಕೆ ಎಲ್ಲರೂ ಬಂದಿದ್ದೀವಿ. ತುಂಬ ಖುಷಿ ಆಗ್ತಿದೆ. ಸೊ ಪ್ರಕಾರವಾದ ತುಂಬ ಪ್ರಾಚೀನ ಇದನ್ನು ಚಿತ್ರಗಳನ್ನು ಬಿಡಿಸಿದ್ದೀವಿ ನಾವು. ಸುಣ್ಣ ಬಣ್ಣ ಎಲ್ಲ ಹೊಡೆದು ಸೊ ನೀವೇ ನೋಡ್ಬೋದು ಎಷ್ಟು ರೀತಿ ಹೊಸದಾಗಿ ಕಾಣ್ತಾ ಇದೆ ಅಂತ. ನಮ್ಮ ಒಂದು ರಿಕ್ವೆಸ್ಟ್ ಏನು ಅಂದರೆ ದಯವಿಟ್ಟು ಇಲ್ಲಿನ ಸ್ಥಳೀಯರು ಯಾರಿದ್ದಾರೆ, ವಿದ್ಯಾರ್ಥಿಗಳು ಯಾರಿದ್ದಾರೆ, ಹಳೆ ವಿದ್ಯಾರ್ಥಿಗಳು ಯಾರಿದ್ದಾರೆ, ನಮ್ಮ ಊರಿನ ಶಾಲೆಗಳು ಉಳಿದ್ರೆ ಮಾತ್ರ ಕನ್ನಡ ಉಳಿಯುತ್ತೆ. ಮತ್ತು ಕನ್ನಡ ಉಳಿಬೇಕು ಅಂದರೆ ನಮ್ಮ ಊರಿನ ಶಾಲೆಗಳು, ಗ್ರಾಮದಲ್ಲಿ ಇರ್ತಕ್ಕಂಥ ಶಾಲೆಗಳು ಅಭಿವೃದ್ಧಿ ಆಗಬೇಕು. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಯಾರಿದ್ದಾರೆ ದಯವಿಟ್ಟು ಇದಕ್ಕೆ ಒಂದು ಒತ್ತು ಕೊಟ್ಟು ಇಲ್ಲಿನ ವಿದ್ಯಾರ್ಥಿಗಳು ಮತ್ತು ಯುವಕರೇನಿದ್ದಾರೆ ದಯವಿಟ್ಟು ಇದಕ್ಕೆ ಈ ಥರದೊಂದು ಕೆಲಸಗಳಿಗೆ ದಯವಿಟ್ಟು ಭಾಗಿಯಾಗಿ ಕನ್ನಡ ನಮ್ಮ ಊರಿನ ನಮ್ಮದು ಬೇರೆ ಯಾವುದೋ ಬೇಡ, ನಮ್ಮ ಊರಿನ ಶಾಲೆಗಳನ್ನು ಉಳಿಸ್ಕೊಂಡ್ರೆ ಸಾಕು. ನಿಜಕ್ಕೂ ತುಂಬ ಅಭಿವೃದ್ಧಿ ಕಾಣುತ್ತೆ. ಯಾಕೆಂದರೆ ನಾವು ಮೊದಲನೇ ಅಕ್ಷರ ಕಲಿಯುವಂಥ ಶಾಲೆಗಳಿವೆಲ್ಲ. ನಾವು ಮೊದಲು ಅಂತ ಶುರು ಮಾಡೋದೇ ಇಂಥ ಶಾಲೆಗಳಿಂದ. ಸೊ ಇವತ್ತು ಕಾನ್ವೆಂಟು ಅದು ಇದು ಎಲ್ಲ ಇದ್ದು ನಿಮಗೆ ಗೊತ್ತಿರಬೇಕು ಶಿಕ್ಷಣ ಯಾವ ಮಟ್ಟಕ್ಕೆ ಹೋಗಿದೆ, ಯಾವ ರೀತಿ ಆಗಿದೆ ಅಂತ. ಸೊ ಹೀಗಿರಬೇಕಾದ್ರೆ ಎಷ್ಟೋ ಕನ್ನಡ ಶಾಲೆಗಳು ಪ್ರಕಾರವಾಗಿ ಮುಸ್ತಾ ಬಂದಿದ್ದಾವೆ. ಏನಕ್ಕೆ ಕನ್ನಡ ಶಾಲೆಗಳು ಯಾಕೆ ಉಳಿಬೇಕು ಅಂದರೆ ನಾವು ಮೊದಲು ಅಕ್ಷರ ಕಲಿಯೋದೇ ಇಲ್ಲಿಂದ. ಇವತ್ತು ಇದೇ ಶಾಲೆಯಲ್ಲಿ ನಾವು ಓದಂಥ GSC NS ಶಾಲೆ ನಾನು ಓದಿದ್ದು. ಸೊ ಆ ಶಾಲೆಯಲ್ಲಿ ನಮಗೆ ಒಬ್ಬರು ಟೀಚರ್ ಆಗಿರ್ತಕ್ಕಂಥ ಮೇಡಮ್ಮು ಕೂಡ, ಹೆಡ್ ಮಾಸ್ಟ್ರು ಕೂಡ ನಮಗೆ ಇಲ್ಲಿ ಹೆಡ್ ಮಾಸ್ಟರ್ ಆಗಿ ಇರೋದು ನೋಡಿ ನಮಗೂ ಖುಷಿ ಆಯಿತು. ಸೊ ಅವ್ರನ್ನ ಗುರ್ತಿದ್ದು ಮಾತಾಡ್ಸಿ ನಮ್ಮ ಹಳೆ ಗುರುಗಳು ಕೂಡ ನಾವು ನೋಡಿದ್ವಿ ಇಲ್ಲಿ. ಸೊ ಅವರು ಈಗ ನಾವು ಇದನ್ನೆಲ್ಲ ಮಾಡ್ತಿದ್ದಾಗ ಅವರು ನಮಗೆ ನೋಡಿ ಒಂದು ಪ್ರಶಂಸೆ ಕೊಟ್ಟಾಗ ನಮಗೆ ಎಷ್ಟೋ ಖುಷಿ ಆಯಿತು. ನಾವು ಒಂದು ರಜೆಗಳು ಸಿಕ್ಕಾಗ ನಾವು ಅಲ್ಲಿ ಇಲ್ಲಿ ಹೋಗಿ ಟೈಮ್ ವ್ಯರ್ಥ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಸೊ ಈ ಥರ ಒಂದು ಕೆಲಸಗಳಲ್ಲಿ ಭಾಗಿಯಾದಾಗ ಒಂದು ಖುಷಿನೂ ಸಿಗುತ್ತೆ, ಮತ್ತು ಹೊಸ ಸ್ನೇಹಿತರುಗಳು, ಹೊಸ ಗೆಳೆಯರು ಸಿಗ್ತಾರೆ ನನಗೆ. ಮತ್ತು ನಾವು ಏನೋ ಒಂದು ಒಳ್ಳೆ ಕೆಲಸ ಮಾಡಿದ್ವಿ ಅನ್ನೋ ಒಂದು ತೃಪ್ತಿ ಕೂಡ ಸಿಗುತ್ತೆ. ದಯವಿಟ್ಟು ನಮ್ಮ ರಿಕ್ವೆಸ್ಟ್ ಏನಂದರೆ ನಿಮ್ಮ ಊರಿನ ಶಾಲೆಗಳನ್ನ ಉಳಿಸೋದಕ್ಕೆ ಬೇರೆ ಅಲ್ಲಿಂದನೋ ಬರೋವಂಥ ಅವಶ್ಯಕತೆ ಇರಲ್ಲ. ನಿಮ್ಮ ಊರಿನ ಶಾಲೆಗಳನ್ನ ನೀವೇ ಉಳಿಸ್ಕೋಬೋದು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಗಮನ ಕೊಟ್ಟು ದಯವಿಟ್ಟು ಉಳಿಸ್ಕೊಳ್ಳಿ. ಸೊ ಶಾಲೆ ಉಳಿದ್ರೆ ಮಾತ್ರ ನಿಮ್ಮ ಊರಿನ ಮಕ್ಕಳುಗಳು ಎಲ್ಲ ಸೊ ಚೆನ್ನಾಗಿ ಓದಿ ಹೆಚ್ಚು ವಿದ್ಯಾರ್ಥಿಗಳು ಇದು ಅಡ್ಮಿಷನ್ ಆಗ್ತಾರೆ. ಹೆಚ್ಚು ವಿದ್ಯಾರ್ಥಿಗಳು ನೀವು ಚೆನ್ನಾಗಿ ಓದಿ ಕಲಿತು ಮುಂದೆ ಬರೋದಕ್ಕೆ ಅವಕಾಶ ಆಗುತ್ತೆ. ನಮ್ಮ ಒಂದು ತಂಡದ ಒಂದು ಕೋರಿಕೆ, ನಿಮ್ಮ ಊರಿನ ಶಾಲೆಗಳನ್ನ ದಯವಿಟ್ಟು ಉಳಿಸುವಂಥ ಪ್ರಯತ್ನ ಮಾಡಿ. ಬಿಡುವಿನ ವೇಳೆಯಲ್ಲಿ ಆ ಶಾಲೆಗೆ ನಿಮ್ಮ ಕೈಲಾದಷ್ಟು ಸಹಾಯಗಳನ್ನು ನೀವು ದಯವಿಟ್ಟು ಮಾಡಿ. ಕನ್ನಡ ಶಾಲೆ ಉಳಿದ್ರೆ ಮಾತ್ರ ಕನ್ನಡ ಉಳಿಯುತ್ತೆ ಅನ್ನೋದು ನನ್ನ ಒಂದು ಮಾತು. ಇತ್ತೀಚೆಗೆ ಅದು ತುಂಬ ಶಾಲೆಗಳು ನಿಮ್ಗೆ ಗೊತ್ತಿರ್ಬೋದು, ತುಂಬ ಕನ್ನಡ ಶಾಲೆಗಳು ಮುಚ್ತಾ ಇದ್ದಾವೆ. ಅದು ಬಹಳ ದುರಂತ ಅಂತ ಹೇಳ್ತಾ ಇದ್ದೀವಿ. ಇನ್ನೊಂದು ದುರಂತ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು ಮತ್ತು ಸರ್ಕಾರ ಆಗಿರ್ಬೋದು ಅದಕ್ಕೆ ಒತ್ತು ಕೊಡದೇ ಇರೋದು ಅದೊಂದು ಬಹಳ ದುರಂತ ಆಗಿದೆ. ಸೊ ಅವರೇ ಮಾಡಬೇಕು ಅಂತ ಏನಿಲ್ಲ ನಮಗೆ. ಯಾಕಂದರೆ ನಾವು ಓದಿ ಶಾಲೆ ನಾವು ಉಳಿಸ್ಕೊಳ್ಳೋದಕ್ಕೆ ಯಾರ ಸಹಾಯನೂ ಬೇಕಿಲ್ಲ. ಒಂದೊಂದು ಕೈ ಸೇರಿದ್ರೆ ಸಾಕು, 10 ಜನ 20 ಜನ ಬೇಕು. ಏನು ದಂಡು ದಾಳಿ ಏನು ಬೇಕಾಗಿಲ್ಲ ಇದಕ್ಕೆ. ಆ ಊರಿನ ಗ್ರಾಮಸ್ಥ ಯುವಕರು ಆದರೆ ಸಾಕು. ಸೊ ದಯವಿಟ್ಟು ಆ ಥರ ಮಾಡಿ. ದಯವಿಟ್ಟು ಕನ್ನಡ ಶಾಲೆಗಳನ್ನ ಉಳಿಸಿ, ಕನ್ನಡ ಶಾಲೆಗಳನ್ನ ಬೆಳೆಸಿ, ಕನ್ನಡ ವಿದ್ಯಾರ್ಥಿಗಳು ಹೆಚ್ಚಾಗಿ ಶಾಲೆಗೆ ಅಡ್ಮಿಷನ್ ಆಗೋ ಹೋಗಿ ಮಾಡಬೇಕು. ಸೊ ಆಗ ಮಾತ್ರ ಕನ್ನಡ ಶಾಲೆಗಳು ಸಾಧ್ಯ.
ದಯವಿಟ್ಟು ಎಲ್ಲರೂ ಕೈ ಜೋಡಿಸಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.